ಗೈಸ್ ನಮ್ಮ ಡಾರ್ಲಿಂಗ್ಗೆ ಎಲ್ಲ ಇದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮ್ಮ ಊರಲ್ಲಿ ದೇವ್ರ ಉತ್ಸವ ಕೂಡ ಇದೆ. ಇವಾಗ ಹಿಂಗೋಗೈತಪ್ಪ 3 ಪಲ್ಲಕ್ಕಿ ಬನ್ನಿ ಮಂಟಪಕ್ಕೆ ಹೋಗಿದೆ. ಇವಾಗ ಕಡಲೆಪುರಿ ಹಾಕ್ಬೇಕು. ಇವಾಗ ಯಾವ ಕೆಲಸ ಮಾಡಲ್ಲ ಮಕ್ಕಳು. ಗೈಸ್ ಫುಲ್ಲು ಒರೆಸ್ದೆ ಕ್ಲೀನ್ ಆಗಿದೆ. ಇವಾಗ ನಮ್ಮ ಡಾರ್ಲಿಂಗು ಕಡಲೆಪುರಿ ತುಂಬಬೇಕಂತ ಇವಾಗ ಒಳಗಡೆ ಹೋಗಿ ಕಡಲೆಪುರಿ ತುಂಬ್ತೀನಿ. ಗೈಸ್ ಕಡಲೆಪುರಿಗೆ ಒಂದು ಬಾಳೆಹಣ್ಣು, ಒಂದು ಸ್ವೀಟ್ ಬಾಕ್ಸು ಇವಾಗ ಹಾಕಬೇಕು. ಗೈಸ್ ಇಲ್ಲಿ ನೋಡಿ ಇವನು ಹೆಂಗೆ ರೆಡಿಯಾಗಿ ಬಂದವನೇ. ಓಯ್ ಪೂಜೆಗೆ ಬಂದಿದ್ಯಾ ಫ್ಯಾಷನ್ ಶೋಗೆ ಬಂದಿದ್ಯಾ ನೀನು? ಪೂಜೆಗೆ ಬಂದಿದ್ಯಾ ರಿಸೆಪ್ಷನ್ಗೆ ಮದುವೆಗೆ ಬಂದಿದ್ಯಾ? ಗೈಸ್ ನಮ್ಮ ಡಾರ್ಲಿಂಗ್ಗೆ ಎಲ್ಲ ಇದು ಹಚ್ಚಾಯಿತು, ಹೂವು ಹಾಕಾಯಿತು. ನಮ್ಮ ಅಂಗಡಿಗೂ ಕೂಡ ಎಲ್ಲ ಬಳದೆ. ಈ ಗಾಡಿಗೂ ಬಳದೆ, ನಮ್ಮ ಅಪ್ಪನ ಗಾಡಿಗೂ ಬಳದೆ. ಈಗ ಅಲ್ಲಿ ಹಾಕಬೇಕು. ಇನ್ನೊಬ್ರಿಗೆ ಪೂಜೆ ಆಗ್ತೈತೆ. ಅದಾದಮೇಲೆ ನಮ್ಮ ಗಾಡಿ ಹಾಕಬೇಕು. ಮೊಬೈಲ್ದು ಏನೋ ಗ್ರಿಪ್ಪರು ಅದು ರೂಮಲ್ಲೇ ಬಿಡಿಸ್ಬಿಟ್ಟಿದ್ದೀನಿ. ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಸ್ಕಿಡ್ ಆಯ್ತೈತೆ, ಜಾರ್ತೈತೆ. ಹುಷಾರಾಗಿ ಮಾಡಬೇಕು ಬ್ಲಾಗೀಗ. ಗೈಸ್ ಇವಾಗ 500 ಫ್ರೀ ಆಗಿದ್ದಾರೆ. ಇವಾಗ ನಮ್ಮ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. 3 ಗಾಡಿನೂ ನಿಲ್ಸಿದ್ವಿ, ಹಿಂದೆ ಕಾರು ನಿಲ್ಸಿದ್ವಿ. ಸ್ವಾಮಿ ನಮ್ಮ ಬೈನವರು ಉತ್ತರಾಯಣ ಕಾಲದಲ್ಲಿ ದಕ್ಷಿಣಾಯನ ಹೇಳೋರು, ದಕ್ಷಿಣ ಕಾಲದಲ್ಲಿ ಉತ್ತರಾಯಣ ಕಾಲ ಹೇಳ್ತಾರೆ. ಅದಕ್ಕೆ 500 ನಾವು 500 ಈ ಕಡೆ ಮಂಗಳಾರತಿ ಮಾಡೋದು. ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಏನು ಹೊಡಿತೀಯಾ? ಅಲ್ಲಿ ಕುಂಬಳಕಾಯಿ ಹೊಡಿಕ್ ಹೋಗ್ತಾರದು. ಅಲ್ಲಿ ನೋಡಿಲ್ಲ, ಅಲ್ಲಿ ನೋಡಿ ಅಲ್ಲ. ನಾಳೆ ಬರ್ತೇನೆ.
ಏನು ನಕ್ಷತ್ರಾನಾಗಂ ತವ ದೇವೇಪಿ ಕುಣತೋ ದೀರ್ಘಮಾಯು ಮಹಾಪ್ರಸಾದೇನ ವ್ಯಾಪಾರೇಷು ಉತ್ತರೋತ್ತರಾಭಿವೃದ್ಧಿರಸ್ತು ದೀರ್ಘಾಯುಷ್ಯ ಮಹಾಲಕ್ಷ್ಮಿ ಗೈಸ್ ಗುರುವಾರ ಬೆಳಗ್ಗೆ ಒಂದು ದಿವಸ ಟಿಫನ್ ಅಲ್ಲ, ಇವತ್ತು ಊಟನೇ ಮಾಡಿಲ್ಲ ನಾನು, ತಿಂದೇ ಇಲ್ಲ, ಅದಕ್ಕೆ ಸ್ವೀಟ್ ಎತ್ಕೊಂಡು ತಿಂತಾ ಇದ್ದೀನಿ. ಗೈಸ್ ನಿಂಬೆಹಣ್ಣೆಲ್ಲ ಇಡ್ತಾ ಇದ್ದೀವಿ ಇವಾಗ ಏನಿದ್ರು ಸುಳಿಬೇಕಷ್ಟೇ. ಅಪ್ಪ ಜಾಗ ಬಿಡು. ಹೇಳ್ತಾವನೆ ಗೈಸ್ ವಿಕ್ರಾಂತ್. ಗೈಸ್ ಪೂಜೆ ಎಲ್ಲ ಆಯಿತು. ಇವಾಗ ಅಪ್ಪ ಕ್ಲೋಸ್ ಮಾಡ್ಕೊಂಬತ್ತಾರೆ ಅಂಗಡಿನ. ನಾನು ಮನೆಗೆ ಹೋಗ್ಬಿಟ್ಟು ಈ ವಿಡಿಯೋನೆಲ್ಲ ಎಡಿಟ್ ಮಾಡಬೇಕು. ನಾಳೆ ಬೆಳಿಗ್ಗೆ ಬೇರೆ ಟ್ರಿಪ್ಗೆ ಹೋಗಬೇಕು. ಬಟ್ಟೆ ಗಿಟ್ಟೆ ಎಲ್ಲ ಏನು ಇನ್ನೂ ರೆಡಿನೇ ಮಾಡ್ಕೊಂಡಿಲ್ಲ, ಏನು ಎತ್ಕೊಂಡೇ ಇಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದೇವ್ರು ಕೂಡ ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಹೋಗಿದೆ. ಸೊ ಅಲ್ಲಿಂದ ಬರುತ್ತೆ. ನಮ್ಮ ಮನೆ ಹತ್ರ ಬರೋಷ್ಟು ಒಂದು 12 ಗಂಟೆ ಆಗುತ್ತೆ ಟೈಮು. ಮೆರವಣಿಗೆ ಎಲ್ಲ ರೋಡಲ್ಲೂ ಮಾಡ್ತಾರೆ, ಅದಕ್ಕೋಸ್ಕರ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬರಲಾ.